ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗವಣಿಯ ನೆರೆದಡೆ, ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗವಣಿಯ ನೆರೆದಡೆ, ಅದೆಂದಿಗೆ ಬೆಳೆದು ಫಲವಪ್ಪುದಯ, ಅದೆಂದಿಗೆ ಬೆಳೆದು ಫಲವಪ್ಪುದಯ. ಅರಿವಿಲ್ಲದವಂಗೆ ಆಚಾರವಿದ್ದಡೆ, ಅರಿವಿಲ್ಲದವಂಗೆ ಆಚಾರವಿದ್ದಡೆ, ಅರಗೆಟ್ಟು ಸುಖವೆಂತಪ್ಪುದಯ, ಅರಕೆಗೆಟ್ಟು ಸುಖವೆಂತಪ್ಪುದಯ. ಹೊರೆದ ಪರಿಮಳ ಸ್ಥಿರವಾಗಬಲ್ಲದೆ, ಹೊರೆದ ಪರಿಮಳ ಸ್ಥಿರವಾಗಬಲ್ಲದೆ, ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನನ್ನರಿಯದವಂಗೆ ಆಚಾರವಿಲ್ಲ ಕಾಣಿರಿ. ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನನ್ನರಿಯದವಂಗೆ ಆಚಾರವಿಲ್ಲ ಕಾಣಿರಿ. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದರೆ, ಮೊದಲಿಗೆ ಅರಿವು ಅನ್ನೋದಕ್ಕೆ ಶರಣರು ಬಹಳ ಒಂದು ಮಹತ್ವ, ಒಂದು ಸ್ಥಾನವನ್ನು ಅದಕ್ಕೆ ಕೊಡ್ತಿದ್ದಾರೆ. ಮೊದಲು ಅರಿಬೇಕು, ತನ್ನನ್ನು ತಾನು ಅರಿಬೇಕು, ಆಮೇಲೆ ಆ ಸೃಷ್ಟಿಕರ್ತ ಪರಮಾತ್ಮನ ಇರುವನ್ನು ಅರಿಬೇಕು ಅಂತ. ಅದನ್ನು ಅರಿಯದೇ ಹೋದರೆ ಏನಾಗ್ತತಿ ಅನ್ನೋದಕ್ಕೆ ಎರಡು ದೃಷ್ಟಾಂತಗಳನ್ನು ನಮ್ಮ ಮುಂದೆ ಅವರು ಇಡ್ತಾ ಇದ್ದಾರೆ. ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗವಣಿಯ ನೆರೆದಡೆ ಅಂದರೆ, ಇವತ್ತೊಂದು ನಾವು ಭತ್ತವನ್ನು ಬಿತ್ತಿ ಅದನ್ನು ಬೆಳೆಯಬೇಕಾಗಿತ್ತು ಅಂದ್ರೆ ಅಲ್ಲಿ ಭೂಮಿ ಬೇಕು, ಭತ್ತ ಬೇಕು ಮತ್ತು ನೀರು ಬೇಕು. ಇವು ಎಲ್ಲ ಇದ್ದಾಗ ಅಲ್ಲಿ ಭತ್ತ ಏನಾಗ್ತತಿ ಬೆಳೆದು ಮತ್ತು ಭತ್ತದ ಬೆಳೆ ಬರ್ತದೆ. ಒಂದು ಕಾಳಿಗೆ 100 ಕಾಳುಗಳು ಅಲ್ಲೇ ಬರ್ತಾಯಿರ್ತಾವೆ. ಆದರೆ ಆ ಭತ್ತದೊಳಗೆ ಮುಖ್ಯವಾಗಿ ಏನಿರಬೇಕಂದ್ರೆ ಅಕ್ಕಿ ಇರಬೇಕು. ಕೇವಲ ಭತ್ತದ ಮೇಲಿನ ಸಿಪ್ಪೆ ಮಾತ್ರ ಇದ್ದಾಗ ಅದು ಗೊಳಲಾಗ್ತದೆ. ಆ ಗೊಳಲು ಅಕ್ಕಿ ಇಲ್ಲದಂಥ ಧಾನ್ಯ ಅದು ಗೊಳಲಾದಾಗ ಆ ಗೊಳಲನ್ನು ಬಿತ್ತಿ ನೀರನ್ನು ಎರೆದರೆ ಅದು ಎಂದಿಗೆ ಬೆಳೆದು ಫಲ ಒಪ್ಪುದಯ್ಯ ಅಂತ ಕೇಳ್ತಾರೆ. ಅಂದರೆ ಆ ಗೊಳಲನ್ನು ಬಿತ್ತಿ ಅದನ್ನು ಬೆಳೆ ತೆಗಿಯಕ್ಕೆ ಹೋದ್ರೆ ಅದು ಬೆಳೆಯೋದಿಲ್ಲ. ಆದರೆ ಆ ಭತ್ತದ ಒಳಗಡೆ ಏನಿರಬೇಕಂದ್ರೆ ಅಕ್ಕಿ ಕಾಳು ಅದು ಇರಬೇಕಾಗತ್ತೆ, ಗಟ್ಟಿ ಕಾಳು ಇರಬೇಕಾಗ್ತದೆ. ಆ ಗಟ್ಟಿ ಕಾಳು ಇದ್ದಾಗ ಮಾತ್ರ ಅಲ್ಲಿ ನಾವು ನೀರು ಎರೆದಾಗ ಅದು ಬೆಳೆದು ಒಂದು ಫಲವನ್ನು ಕೊಡ್ತೈತಿ. ಇಲ್ಲದೆ ಆ ಗೊಳಲನ್ನು ಬಿತ್ತಿದರೆ ಫಲ ಕೊಡೋದಿಲ್ಲ ಅನ್ನೋದನ್ನು ಇಲ್ಲಿ ತಾಯಿಯವರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಅರಿವಿಲ್ಲದವಂಗೆ ಆಚಾರವಿದ್ದಡೆ, ಅರಕೆಗೆಟ್ಟು ಸುಖವೆಂತಪ್ಪುದಯ್ಯ. ಅಂದರೆ ಸಾಮಾನ್ಯವಾಗಿ ಈ ನಮ್ಮ ಒಂದು ಶರಣರು ಏನು ಹೇಳ್ತಾರೆ ಅಂದರೆ, ಮೊದಲು ಅರಿವು ಇರಬೇಕು ಅಂತ ಹೇಳ್ತಾರೆ. ಕೇವಲ ಒಂದು ಅರಿಯದೇ ಆಚಾರ ಮಾಡೋದು ಏನಾಗ್ತೈತೆ ಅಂದರೆ ಅದರಿಂದ ಸುಖ ಸಿಗೋದಿಲ್ಲ. ನಾನು ಏನು ಮಾಡ್ತಿದ್ದೇನೆ, ಒಂದು ಕಾರ್ಯವನ್ನು, ಒಂದು ಕೆಲಸವನ್ನು, ಮತ್ತೇನಾದರೂ ಒಂದು ಮಾಡಬೇಕಾದ್ರೆ ಅದರ ಪೂರ್ಣ ಜ್ಞಾನ, ಅದರ ಅರಿವು ನಮಗಿರಬೇಕು. ಅದರ ಫಲಾಫಲ ಏನಾಗ್ತತಿ ಅನ್ನೋದು ಅರಿವು ಮೊದಲೇ ನಮಗಿರಬೇಕು. ಕೇವಲ ಆಚಾರವನ್ನು ಮಾಡಿ ಕೆಲಸವನ್ನು ಮಾಡಿ ಹೋದಾಗ ಅದರಿಂದ ಪ್ರತಿಫಲ ಏನೂ ಸಿಗೋದಿಲ್ಲ. ಅಲ್ಲೇ ಮತ್ತು ಅದರಿಂದ ಯಾವುದೇ ಅರಿವಿಲ್ಲದೆ ಆಚಾರದಲ್ಲಿ ತೊಡಗಿದಾಗ ಅದರಿಂದ ನಮಗೆ ಸುಖ ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ. ಅದೇ ಮುಂದೆ ಏನು ಹೇಳ್ತಾರೆ, ಹೊರೆದ ಪರಿಮಳ ಸ್ಥಿರವಾಗಬಲ್ಲದೆ ಅಂದರೆ, ಇವತ್ತೊಂದು ಸುಗಂಧ ದ್ರವ್ಯವನ್ನು ಅಥವಾ ಗಮನದ ಎಣ್ಣೆ ಅಂತ ಏನಂತಾರಲ್ಲ, ಅದನ್ನು ನಾವು ಪೂಜಿಕೊಂಡ್ವಿ ಅಂದರೆ ಒಂದು ಮೈಗೆ ಅದು ಎಷ್ಟೊತ್ತಿರ್ತದೆ ಅದ್ರ ವಾಸನೆ. ಅದು ಕೇವಲ ಕೆಲವು ಸಮಯದ ಮಾತ್ರ ಅದರ ಒಂದು ವಾಸನೆಯನ್ನು, ಸುವಾಸನೆ ಅದು ಕೊಡ್ತಾ ಇರ್ತೈತಿ. ಅದು ಕೆಲವು ಸಮಯದ ಮೀರಿದ ಮೇಲೆ ಅದು ತನ್ನ ವಾಸನೆಯನ್ನು ಕಳ್ಕೊತದೆ. ಅದಕ್ಕೆ ಅದು ಶಾಶ್ವತವಾಗಿ ಇರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ.
ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ನರಿಯದವಂಗೆ ಆಚಾರವಿಲ್ಲ ಕಾಣಿರಿ. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಅರಿತಾಗ ಮಾತ್ರ ಅಲ್ಲಿ ಆಚಾರ ಐತಿ. ಇಲ್ಲದೆ ಹೋದರೆ ಅಂಥವ್ರಿಗೆ ಆಚಾರ ಇಲ್ಲ. ಅದಕ್ಕೋಸ್ಕರ ಮೊದಲು ಏನು ಹೇಳಬೇಕು, ನಾವು ಆ ಸೃಷ್ಟಿಕರ್ತ ಪರಮಾತ್ಮನ ಇರುವನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ಅರಿತುಕೊಂಡು ನಾವು ಆಚಾರದಲ್ಲಿ ತೊಡಗಿಸಿದಾಗ ಆ ಆಚಾರಕ್ಕೆ ಒಂದು ಬೆಲೆ ಬರ್ತದೆ. ಇಲ್ಲದೆ ಹೋದರೆ ಅದು ಅಲ್ಲಿ ಜೊಳ್ಳು ಕಾಳುಗಳನ್ನು ಬಿತ್ತಿ ಬೆಳೆ ತೆಗೆಯೋಕ್ಕೆ ಹೋದಂಗೆ ಆಗ್ತತಿ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ. ಹಾಗಾದರೆ ನಾವು ಸಹಿತ ಒಂದು ಅಕ್ಕಿಯ ಕಾಳಿರುವಂಥ ಭತ್ತವನ್ನು ಬಿತ್ತಿ ಬೆಳೆಯಬೇಕಾಗಿತ್ತು. ಮತ್ತು ಅರಿತು ಆಚಾರದಲ್ಲಿ ನಾವು ತೊಡಗಬೇಕಾಗಿತ್ತು ಅನ್ನುವ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತಂದ್ರೆ ನಾವು ಅಲ್ಲಿ ಮತ್ತೆ ಏನು ಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಂಡಾಗ ಆವಾಗ ನಮಗಂಥ ಒಂದು ಜ್ಞಾನ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.